ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ರೆಡಿನಾ? ಸಮಯ ಬಂದಿದೆ, ಕೆಲಸ ಶುರು ಮಾಡ್ಬೋದು. ಧಿಕ್ಕಾರ 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 ಶರತ್ ಕುಮಾರ್ಗೆ ಧಿಕ್ಕಾರ ಧಿಕ್ಕಾರ ಶರತ್ ಕುಮಾರ್ಗೆ ಧಿಕ್ಕಾರ ಧಿಕ್ಕಾರ ಶರತ್ ಕುಮಾರ್ಗೆ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಧಿಕ್ಕಾರ. ಶರತ್ ಅವರೇ, ನಿಮ್ಮ ಪತ್ನಿಗೆ ಕಿರುಕುಳ ಕೊಡ್ತಾ ಇರೋ ಫೋಟೋ ವೈರಲ್ ಆಗಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಈಗಾಗಲೇ ನಾನು ನಿಮಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ಆ ಫೋಟೋನ ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ. ಸುಳ್ಳಲ್ಲ, ನಮ್ಮ ಹತ್ರ ಎಲ್ಲ ಸಾಕ್ಷಿಗಳಿವೆ. ಫೋಟೋ ಸುಳ್ಳು ಹೇಳಲ್ಲ. ಇಷ್ಟಕ್ಕೂ ನಿಮ್ಮ ಮೊದಲನೇ ಹೆಂಡತಿ ಸಾವಿಗೆ ನೀವೇ ಕಾರಣ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಹೌದು, ಇದ್ರ ಬಗ್ಗೆ ಪ್ರಶ್ನೆ ಮಾಡೋಕ್ ಬಂದ್ರೆ ನೀವು ಪತ್ರಕರ್ತರನ್ನೇ ಅವಮಾನ ಮಾಡಿ ಕಳಿಸಿದ್ದೀರಾ ಅನ್ನೋದಕ್ಕೆ ನಾನೇ ಸಾಕ್ಷಿ. ಪ್ಲೀಸ್ ಸ್ಟಾಪ್ ಇಟ್. ಅಲ್ಲ, ಏನು ಮಾತಾಡ್ತಾ ಇದ್ದೀರಾ? ಡ್ರೈವರ್, ಒಂದು ನಿಮಿಷ. ಸರ್, ತಿಳಿಬೇಡಿ ಸರ್, ನೀವು ಇಳಿದ್ರೆ ನಿಮ್ಮನ್ನು ಅಟ್ಯಾಕ್ ಮಾಡ್ತಾರೆ ಸರ್. ನಾನು ಇವ್ರಿಗೆಲ್ಲ ಉತ್ತರ ಕೊಡಲೇಬೇಕು, ಇಲ್ಲಾಂದ್ರೆ ಇವ್ರು ನನ್ನ ಮೇಲೆ ಮಾಡ್ತಾ ಇರೋ ಅಲಿಗೇಷನ್ ಸತ್ಯ ಅಂತ ಆಗುತ್ತೆ. ನಾನು ಇವ್ರಿಗೆ ಉತ್ತರ ಕೊಡಲೇಬೇಕು. ಅಯ್ಯೋ ದೇವ್ರೆ, ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆಯಲ್ಲ. ಅಲ್ಲ, ನಮ್ಮ ಶರತ್ ಏನ್ ಮಾಡಿದ್ದಾನೆ ಅಂತ ಜನ ಈ ರೀತಿ ಓವರ್ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಎಷ್ಟು ದಿನ ಎಲ್ಲ ನಾರ್ಮಲ್ ಆಗೇ ಇತ್ತಲ್ವಾ, ಆದ್ರೆ ಈಗ ಇದ್ದಕ್ಕಿದ್ದ ಹಾಗೆ ಶರತ್ ಮೇಲೆ ಯಾಕೆ ಇಂಥ ಆರೋಪ ಬರ್ತಿದೆ? ನೋನೋ, ಇದೆಲ್ಲ ನೋಡ್ತಾ ಇದ್ರೆ ಸಹಜವಾಗಿದೆ ಅಂತ ಅನ್ನಿಸ್ತಲ್ಲ, ಯಾರೋ ಉದ್ದೇಶಪೂರ್ವಕವಾಗಿ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ನನಗೂ ಹಾಗೆ ಅನಿಸ್ತಾ ಇದೆ ಮಾಳ್ವಿಕಾ. ಎಲ್ಲೋ ಏನೋ ವ್ಯತ್ಯಾಸ ಆಗಿದೆ. ನನಗಂತೂ ಏನ್ ಮಾಡ್ಬೇಕು ಅಂತಲೇ ತೋಚ್ತಾ ಇಲ್ಲ. ಇಂಥ ಬೇಸ್ಲೆಸ್ ವಿಚಾರಕ್ಕೆ ಇಷ್ಟೆಲ್ಲ ಗಲಾಟೆ ನಡೀತಾ ಇರೋದು ನೋಡಿದ್ರೆ ನಮ್ ಶರತ್ಗೆ ಯಾರೋ ಆಗದೆ ಇರೋರು ಬೇಕು ಅಂತಲೇ ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ. ಆದ್ರೆ ನಮ್ ಶರತ್ಗೆ ಆಗದೆ ಇರೋರು ಯಾರಿದ್ದಾರೆ? ಬಿಸ್ನೆಸ್ ಅಂದ್ಮೇಲೆ ಶತ್ರುಗಳು ಇದ್ದೇ ಇರ್ತಾರಲ್ವಾ. ನಾನು ಅದನ್ನೇ ಥಿಂಕ್ ಮಾಡ್ತಿದ್ದೆ, ಏನಾದ್ರೂ ಬಿಸ್ನೆಸ್ ರೈವಲ್ರಿ ಇರ್ಬೋದಾ ಅಂತ. ಆದ್ರೂ ಈ ಮಟ್ಟಕ್ಕ ಅತಿ ಆಯ್ತು ಅಂತ ಅನ್ನಿಸ್ತಾ ಇದೆ. ಶರತ್ಗೇನಾದ್ರೂ ಆದ್ರೆ ಖಂಡಿತ ನಾನಂತೂ ನೀನನ್ನು ಸುಮ್ಮನೆ ಬಿಡಲ್ಲ. ದಿಸ್ ಈಸ್ ನಾಟ್ ರೈಟ್. ನೋಡಿ, ನಿಮ್ಮ ಕ್ವೆಶ್ಚನ್ಸೇ ಬೇಸ್ಲೆಸ್ ಆಗಿರುವಾಗ ನಾನು ಏನು ಆನ್ಸರ್ ಮಾಡಲಿ? ನೋಡಿ, ಎಲ್ಲರೂ ಸ್ವಲ್ಪ ಪೇಷನ್ಸ್ ಇಂದ ಇರಿ, ಕೂತ್ಕೊಂಡು ಮಾತಾಡೋಣ. ದಯವಿಟ್ಟು ನನ್ನ ಮಾತು ಕೇಳಿ. ಧಿಕ್ಕಾರ ಧಿಕ್ಕಾರ, ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಶರತ್ಗೆ ಧಿಕ್ಕಾರ 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 ಧಿಕ್ಕಾರ. ಹೆಂಡತಿ ಪೀಡಿತ ಶರತ್ಗೆ ಧಿಕ್ಕಾರ 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 ಧಿಕ್ಕಾರ. ದಯವಿಟ್ಟು ನಿಲ್ಲಿಸಿ. ದಿಸ್ ಇಸ್ ಟೂ ಮಚ್. ನಿಮ್ಗೆಲ್ಲ ನಾನು ಹೇಳಿದ್ದೀನಿ, ನೀವು ತೋರಿಸ್ತಾ ಇರೋ ಫೋಟೋ ಹಿಂದೆ ಕತೆ ಬೇರೆನೇ ಇದೆ. ನೀವು ಹೇಳೋದಕ್ಕೆ ಬಿಟ್ರೆ ನಾನು ಮಾತಾಡ್ಬೋದು. ನಮಗ್ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಶರತ್ ಅವ್ರೆ. ಶರತ್ ಇಸ್ ಅ ಲಯರ್. ಹಲೋ, ನೀವೆಲ್ಲ ಎಲ್ಲಿ ಹೋಗ್ತಾ ಇದ್ದೀರಾ? ದಯವಿಟ್ಟು ಒಳಗೆ ನಡೀರಿ. ಸರ್, ನಾನು ನಿಮ್ ಫ್ಯಾಕ್ಟ್ರಿ ಕೆಲಸ ಮಾಡಲ್ಲ ಸರ್. ಹೆಣ್ಮಕ್ಳ ರಕ್ಷಣೆ ಇಲ್ದ ಕಡೆ ನಾವು ಕೆಲಸ ಮಾಡಲ್ಲ ಸರ್. ಅಲ್ಲ, ಇವ್ರಗಳ ಮಾತನ್ನ ನೀವು ನಂಬ್ತಾ ಇದ್ದೀರಾ? ನನ್ನ ನೀವು ಎಷ್ಟು ವರ್ಷದಿಂದ ನೋಡಿಲ್ಲ. ನಾನು ಏನು ಅಂತ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತು ತಾನೆ. ಇದೆಲ್ಲ ಹೇಗೆ ಅರ್ಥ ಮಾಡಿಸ್ಲಿ? ದಯವಿಟ್ಟು ಪ್ಲೀಸ್ ನನ್ನ ನಂಬಿ, ನಾನು ಏನು ತಪ್ಪು ಮಾಡಿಲ್ಲ. ಸರ್, ಅವರೇ ಹೇಳಿದ್ರಲ್ಲ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂತ. ಅಲ್ಲ, ಕ್ರೈಮ್ ಮಾಡಿದವರೆಲ್ಲ ನಾನು ಕ್ರೈಮ್ ಮಾಡಿದ್ದೀನಿ ಅಂತ ಒಪ್ಕೋತಾರಾ? ಇಲ್ಲ ತಾನೆ? ನಿಮ್ಮನ್ನು ನಂಬೇಕಂದ್ರೆ ನಿಮ್ಮ ವೈಫ್ ದುರ್ಗಾ ಅವ್ರನ್ನ ಕರೆಸಿ, ಅವ್ರನ್ನ ಕೆಲವು ಪ್ರಶ್ನೆಗಳು ಕೇಳ್ತೀವಿ. ಅವ್ರು ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಹೇಳಿದ್ರೆ ಆಮೇಲೆ ಯೋಚನೆ ಮಾಡೋಣ. ಸರಿ, ಇವಾಗೇನು ದುರ್ಗಾನ ಇಲ್ಲಿ ಕರೆಸ್ಬೇಕಲ್ವಾ? ಕರೆಸ್ತೀನಿ. ಹಲೋ ಅಪ್ಪ. ಶರತ್, ಏನಪ್ಪ ಇದೆಲ್ಲ? ಏನಾಗ್ತಿದೆ ಅಲ್ಲಿ? ನನಗಂತೂ ತಲೆ ಕೆಟ್ಟು ಹೋಗ್ತಾ ಇದೆ. ಅಲ್ಲ, ನೀನಲ್ಲಿ ಸೇಫ್ ಆಗಿದ್ದೀ ತಾನೆ? ಅಪ್ಪ, ನೀವೇನು ವರಿ ಮಾಡ್ಕೋಬಿಡಿ. ನೀವು ಇಮಿಡಿಯೇಟ್ ಆಗಿ ದುರ್ಗಾನ ಫ್ಯಾಕ್ಟ್ರಿ ಹತ್ರ ಕಳ್ಸೋದಕ್ಕೆ ವ್ಯವಸ್ಥೆ ಮಾಡಿ ಪ್ಲೀಸ್. ಆಯ್ತಪ್ಪ. ನೋಡು,
ನೀನೇನು ವರಿ ಮಾಡ್ಕೋಬೇಡ, ದುರ್ಗಾ ಬರ್ತಾಳೆ. ಓಕೆ, ಪ್ಲೀಸ್. ಸರಿನಪ್ಪ. ಆ ಶರತ್ತು ದುರ್ಗನ ಬಾ ಅಂತ ಹೇಳ್ತಿದ್ದಾನೆ. ಹೂ, ಮತ್ತೆ ಅವರೇ ದುರ್ಗ ಬಂದು ಮಾತಾಡ್ಬೇಕು ಅಂತ ಹೇಳ್ತಿದ್ದಾರಲ್ಲ. ಅವ್ನು ಈ ಕೆಲಸ ಮೊದಲೇ ಮಾಡಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲಪ್ಪ. ಪ್ರಾಣಿ, ನೀವ್ ಯಾರ್ ಪಾರ್ಟಿಲಿದ್ದೀರಾ? ನಾನಾ ಗಟ್ಟಿ ಗಟ್ಟಿ. ದುರ್ಗಾ ಇಲ್ಲಿಗೆ ಬಂದ್ರೆ ನನ್ನ ಕೆಲಸ ಹಾಳಾಗುತ್ತೆ. ನಾನು ಮಾಡಿರೋ ಪ್ಲಾನ್ ಎಲ್ಲ ಫೇಲ್ ಆಗುತ್ತೆ. ಹೌದಲ್ವಾ? ಅಲ್ಲ, ಈಗ ಅವಳಿಲ್ಲಿ ಬರ್ದೇ ಇರೋದಕ್ಕೆ ಏನ್ ಮಾಡ್ತೀಯ ತರುಣ್? ಲೆಟ್ ಮಿ ಥಿಂಕ್ ಮಾಮ್. ಮಾಯಾ, ನಾನೇ ನಿಂಗೆ ಫೋನ್ ಮಾಡೋಣ ಅನ್ಕೊಂಡಿದ್ದೆ. ಏನ್ ನಡೀತಾ ಇದೆ ಅಲ್ಲಿ? ನಾನು ಮೊದಲೇ ನಿಂಗೆ ವಾರ್ನ್ ಮಾಡಿದ್ದೆ ತಾನೆ. ಕಾಮ್ ಡೌನ್ ಮಾಯಾ. ಇದರಲ್ಲಿ ನಿನ್ನ ಲಾಭನೂ ಇದೆ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇಷ್ಟೆಲ್ಲ ಆಗ್ತಿರೋದು ಶರತ್ ಮತ್ತೆ ದುರ್ಗಾ ಮದುವೆ ಆಗಿದೆ ಅಂತಾನೆ ತಾನೆ. ಹಾಗಿದ್ರೆ ನಿನಗೂ ಲಾಭನೇ. ನೋಡು, ನನ್ನ ಪ್ಲಾನ್ ವರ್ಕೌಟ್ ಆಗ್ಬೇಕಂದ್ರೆ ನೀನ್ ದುರ್ಗನ ಇಲ್ಲಿ ಬರ್ದೇ ಇರೋ ಹಾಗೆ ತಡಿಬೇಕು. ಬಟ್ ರಬ್ಬಿಶ್ ಇಸ್ ದಿಸ್. ನೀನ್ ಹೇಳ್ದಂಗೆಲ್ಲ ಮಾಡೋದಕ್ಕಾಗಲ್ಲ. ನೀನು ಶರತ್ ನೇಮ್ನ ಹಾಳು ಮಾಡೋದಕ್ಕೆ ಹೊರಟಿದೀಯಾ. ಐ ವಿಲ್ ನಾಟ್ ಅಕ್ಸೆಪ್ಟ್ ದಿಸ್. ದುರ್ಗಾ ಅಲ್ಲಿಗೆ ಬಂದ್ರೆ ಶರತ್ ಸೇವ್ ಆಗ್ತಾರೆ ಅಂಡ್ ಐ ವೋಂಟ್ ಸ್ಟಾಪ್ ದಿಸ್. ಎಂಡ್ ಆಫ್ ದಿ ಡೇ ನನಗೆ ಶರತ್ ಇಂಪಾರ್ಟೆಂಟ್. ಮಾಯಾ, ಲಿಸನ್ ಟು ಮೀ. ದುರ್ಗಾ ಇಲ್ಲಿ ಏನಾದರೂ ಬಂದ್ರೆ ಅವಳು ಮತ್ತೆ ಶರತ್ ವೈಫ್ ಅಂತ ರೆಕಗ್ನೈಸ್ ಆಗ್ತಾಳೆ. ಅಷ್ಟೇ ಅಲ್ಲದೆ ಅವಳು ಶರತ್ನ ಹೆಲ್ಪ್ ಮಾಡಿದಾಳೆ ಅಂತ ಎಲ್ಲರೂ ಅವಳನ್ನ ಅಪ್ರಿಷಿಯೇಟು ಮಾಡ್ತಾರೆ. ಇಸ್ ದ್ಯಾಟ್ ವಾಟ್ ಯು ವಾಂಟ್? ಟೆಲ್ ಮೀ. ನಿಂಗೆ ಶರತ್ ಬೇಕೋ ಅಥವಾ ಶರತ್ ಇನ್ನೋಸೆಂಟ್ ಅಂತ ಪ್ರೂವ್ ಆಗಬೇಕು? ಥಿಂಕ್ ಅಗೇನ್. ಇಂಥ ಅಪಾರ್ಚುನಿಟಿ ಮತ್ತೆ ಸಿಗಲ್ಲ. ಬಂದಿಯಮ್ಮ? ಹೊರಡೋಣ? ಅಂಕಲ್, ಒಂದ್ ನಿಮಿಷ. ನೀವು ಫ್ಯಾಕ್ಟ್ರಿ ಹತ್ರ ಹೋಗ್ತಾ ಇದ್ದೀರಾ? ಐನು ನೀವು ಹೋಗೋದ್ರಿಂದ ಎಲ್ಲ ಸಾರ್ಟ್ ಔಟ್ ಆಗುತ್ತೆ. ಬಟ್ ನನಗೆ ತುಂಬಾ ಗಾಬರಿ ಆಗ್ತಾ ಇದೆ. ಮಾಯಾ, ನೀನ್ ಏನ್ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದೀಯಾ? ಅಂಕಲ್, ಅಲ್ಲಿ ತುಂಬಾ ಕ್ರೌಡ್ ಇದೆ ಅಂಕಲ್. ಆ ಕ್ರೌಡ್ನ ಕಂಟ್ರೋಲ್ ಮಾಡೋಕ್ಕಾಗದೆ ದುರ್ಗಂಗೂ ಶರತ್ಗೂ ಏನಾದರೂ ಪ್ರಾಬ್ಲಮ್ ಆದ್ರೆ ಎಲ್ಲದಕ್ಕಿಂತ ಜಾಸ್ತಿ ಭಯ ಆಗ್ತಿರೋದು ನಿಮ್ಗೆ ಏನಾದರೂ ಆಗ್ಬಿಟ್ರೆ ಅಂತ. ಅಂಕಲ್, ಆಮೇಲೆ ಎಲ್ಲರೂ ತೊಂದರೆಯಲ್ಲಿ ಸಿಗಾಕೋತೀವಿ. ಹಾಗೇನು ಆಗಲ್ಲಮ್ಮ. ಈ ಪರಿಸ್ಥಿತಿಲಿ ನಾನು ಅಲ್ಲಿಗೆ ಹೋಗ್ಲಿಲ್ಲ ಅಂತಂದ್ರೆ ನನ್ನ ಮನ್ಸು ಕೇಳೋದಿಲ್ಲ. ಏನಾಗುತ್ತೋ ಆಗ್ಲಿ. ದುರ್ಗಾ, ನೀನ್ ನಡಿ. ಸರ್, ಒಂದು ನಿಮಿಷ. ಮಾಯವ್ರು ಹೇಳ್ತಿರೋದು ಸತ್ಯ ಅಂತ ಅನಿಸ್ತಿದೆ. ಈ ಸಮಯದಲ್ಲಿ ನೀವು ಅಲ್ಲಿಗೆ ಬರ್ದೇ ಇರೋದೇ ಒಳ್ಳೇದು. ನೀವೇನು ಯೋಚನೆ ಮಾಡಬೇಡಿ. ನಾನು ಅಲ್ಲಿ ಹೋಗಿ ಎಲ್ಲರ ಹತ್ರ ಮಾತಾಡಿ ಬಾಸ್ ಮೇಲೆ ಬಂದಿರೋ ಆರೋಪ ಸುಳ್ಳು ಅಂತ ನಾನು ಸಾಬೀತು ಮಾಡ್ತೀನಿ.